ಕರ್ನಾಟಕ ರಾಜ್ಯದ ಸಹಕಾರ ಸಂಘದ ಅಧ್ಯಕ್ಷರು ಆಗಿರುವಂಥ DCC ಬ್ಯಾಂಕಿನ ಪ್ರಮುಖರು ಮತ್ತು ಮುಖ್ಯಸ್ಥರು ಆಗಿರುವಂಥ ಮಂಜುನಾಥ್ ಗೌಡರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯ ವನ್ನಿಯಾರ್ ಸಮುದಾಯದ ಎಲ್ಲ ಬಾಂಧವರೇ, ಶ್ರೀ ಮಂಜುನಾಥ್ ಗೌಡರು ತುರ್ತು ಕೆಲಸ ನಿಮಿತ್ತ ಅವರು ಬೆಂಗಳೂರಿಗೆ ಫ್ಲೈಟ್ ಅಲ್ಲಿ ಹೋಗಬೇಕು. ಅವ್ರು ನಾನು ಬಂದೇ ಬರ್ತೀನಿ, ನಿಮ್ಮ ಸಮುದಾಯದ ನೀವು ಬಹಳ ಪ್ರೀತಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಜೊತೆಗೆ ಈ ದಿನ ನಾವುಗಳೆಲ್ಲ ನಿಮಗೆ ನಂತರದಲ್ಲಿ ತಿಳಿಸೋಣ ಅಂತ ಯೋಚನೆ ಮಾಡಿದ್ವಿ. 6 ಜಿಲ್ಲೆಗಳಿಂದ ವನ್ನಿಯಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಿಂಗ್ ಸಿಸ್ಟಮ್ನ ಅವರ ಸಲಹೆ ಸೂಚನೆಯನ್ನ ಪಡೆದು ನಾವು ಆರಂಭ ಮಾಡಲಿಕ್ಕೆ 6 ತಿಂಗಳ ಸತತ ಪ್ರಯತ್ನ ಪಡ್ತಾ ಇದ್ವಿ. ಅವರು ಇವತ್ತು ಒಂದು ಲೋಗೋನ ಉದ್ಘಾಟನೆ ಮಾಡಲಿಕ್ಕೆ ಅವ್ರಿಗೆ ನಾವು ಕೇಳ್ಕೊಂಡಿದ್ವಿ. ಆದರೆ ಅದು ಶೇರ್ ಕಲೆಕ್ಟ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಆಗಿದೆ, ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಹಾಗಾಗಿ ಆ ನಂತರದಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಒಬ್ಬರು ಸಲಹೆ ಕೊಟ್ಟರು. ಹಾಗಾಗಿ ಅದನ್ನ ಮಾಡಲಿಕ್ಕಾಗಿಲ್ಲ. ದಯಮಾಡಿ ಮಂಜುನಾಥ್ ಗೌಡರು ಆ ಬಗ್ಗೆ ಕ್ಷಮಾಪಣೆ ಇರಲಿ ಅಂತ ಹೇಳ್ತಾ, ನಮ್ಮ ವನ್ನಿಯಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಾಧಕ ಬಾಧಕಗಳು, ಅದರಿಂದ ಒಳಿತು ಇತ್ಯಾದಿ ವಿಷಯಗಳ ಬಗ್ಗೆ ಒಂದು 4 ಹಿತನುಡಿಗಳನ್ನ ಮತ್ತು ನಮ್ಮ ಸಮುದಾಯದ ಬಗ್ಗೆ 4 ಹಿತನುಡಿಗಳನ್ನ ಹೇಳಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಹಾಸಭಾಗಳ ಒಕ್ಕೂಟ ವನ್ನಿಯಾರ್ ಗೌಡರ ಸಮುದಾಯದ ಈ ಸಮಾವೇಶದ ವೇದಿಕೆಯ ಸಮಾರಂಭದ ಅಧ್ಯಕ್ಷರಾದಂಥ ನಂದೀಶ್ ಅವರೇ, ವೇದಿಕೆಯಲ್ಲಿರುವ ವಿಧಾನ ಪರಿಷತ್ತಿನ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಆತ್ಮೀಯರಾದಂಥ ಬಲ್ಕೀಶ್ ಬಾನು ಮೇಡಮ್ ಅವರೇ, ವೇದಿಕೆಯಲ್ಲಿ ಬಹಳ ಜನ ಸಮಾಜದ ಮುಖಂಡರಿದ್ದಾರೆ. ಮೊನ್ನೆ ಗಣೇಶ್ ಅವರಿದ್ದಾರೆ, ನಮ್ಮ ರಮೇಶ್ TRPಯ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಭಾಗದ ಮುಖಂಡರು, ವೇದಿಕೆಯಲ್ಲಿರುವಂತೆಲ್ಲ ಆತ್ಮೀಯ ಬಂಧುಗಳು, ಹೆಚ್ಚು ಮಾತಾಡಕ್ಕೆ ಹೋಗೋಣ. ಮಾನ್ಯ ಗಣೇಶ್ ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಸಮಾಜದ ಸಂಘಟನೆಗೆ ಅವರು ಕಟಿಬದ್ಧರಾಗಿ ಈ ಸಮಾಜದ ಸಂಘಟನೆಯನ್ನು ಮಾಡುವ ದೃಷ್ಟಿಯಲ್ಲಿ ಒಟ್ಟಾಗಿ ಇಲ್ಲಿ ಸಮಾಜದ ಸಂಘಟನೆಯನ್ನು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಲತಃ ತಮಿಳುನಾಡಿಂದ ಬಂದರೂ ಕೂಡ ಕರ್ನಾಟಕದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ದೊಡ್ಡದು. ನಮ್ಮ ತೀರ್ಥಹಳ್ಳಿಯ ಬಹಳ ಜನ ಇಲ್ಲಿ ಬಂದಿದ್ದಾರೆ. ಚಿನ್ನರಾಜು ನನ್ನ ಶಿಷ್ಯ, ನಮ್ಮ ಜೊತೆಗೆ ರಾಜಕೀಯವಾಗಿ ಕೂಡ ಬಹಳ ವಿಶೇಷವಾದಂಥ ಕೆಲಸ ಮಾಡುವಂಥ ಮನುಷ್ಯ. ಗಣೇಶ್ ಅವರು 3-4 ಬಾರಿ ಬಂದು, ಇಲ್ಲ ನಾವೊಂದು ಕೋಆಪರೇಟಿವ್ ಸೊಸೈಟಿಯನ್ನು ಈ ಸಮಾಜಕ್ಕೆ ಕೋಆಪರೇಟಿವ್ ಸೊಸೈಟಿ ಮಾಡೋದ್ರ ಮೂಲಕ ಸಮಾಜದಲ್ಲಿ ಉಳಿತಾಯ ಮತ್ತು ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಸಹಕಾರಿ ಸಂಸ್ಥೆಯನ್ನು ಕಟ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ತೀನಿ ಅಂತ ಬೆಳಿಗ್ಗೆ ಕೋಣಂದೂರಲ್ಲಿ ಚಂದ್ರರಾಜು ಮನೆ ಹತ್ತಿರನೇ ಒಂದು ನಮ್ಮ ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಮತ್ತೆ ಹೋಗಬೇಕಾಗಿದೆ. ವಿಶೇಷವಾಗಿ ವನ್ನಿಯಾರ್ ಗೌಡರು ಭಾಳ ಕಷ್ಟಪಟ್ಟು ಬದುಕುವ ಸಮಾಜ. ಈ ಸಮಾಜದ ಈ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲಾದ್ಯಂತ ಬೇರೆ ಬೇರೆ ಭಾಗದಲ್ಲೂ ಕೂಡ ರಾಜ್ಯ ಮಟ್ಟದ ನಿಮ್ಮ ಮಹಾಸಭಾ ಎಲ್ಲ ವನ್ನಿಯಾರ್ ಗೌಡರ ಒಕ್ಕೂಟವನ್ನು ಇಲ್ಲಿ ಸ್ಥಾಪನೆ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿಸೋದಕ್ಕೆ ಬಹಳ ಶ್ರಮ ಪಟ್ಟಿದ್ದರು. ಬಹಳ ಜನ ಮುಖಂಡರುಗಳು ವೇದಿಕೆಗೆ ಬರಬೇಕಾಗಿತ್ತು. ಇವತ್ತು ಪರವಾಗಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದಂಥ ಬಲ್ಕೀಶ್ ಬಾನು ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಅಂದಾಜು ಇನ್ನೊಂದಷ್ಟು ಜನ ನಿಧಾನವಾಗಿ ಬರ್ಬೋದು ಅನ್ನುವಂಥ ವಿಚಾರವನ್ನು ಹೇಳ್ತಾ, ನಿಮ್ಮ ಉದ್ದೇಶಿತ ಸಹಕಾರಿ ಸಂಸ್ಥೆ ಏನಿದೆ ಬಹಳ ಬೇಗ ಅದನ್ನು ಕೊಡುವಂಥದ್ದು ಆಗಲಿ ಎನ್ನುವಂಥ ವಿಚಾರವನ್ನು ಹೇಳ್ತಾ, ನಮ್ಮ ವಿರುದ್ಧ ಪೊಲೀಸ್ ಅಧಿಕಾರಿಯಾದ ಗಣೇಶ್ ಅವರಿಗೆ, ನಮ್ಮ ಚಿನ್ನರಾಜ್ ಅವರಿಗೆ, ವೇದಿಕೆ ಮೇಲಿರುವಂತೆಲ್ಲರ ಹೆಸರಿನಲ್ಲಿ ಪರಿಚಯ ಇಲ್ಲ ಗಣೇಶ್ ಅವರು, ನಿಮ್ಮ ಶ್ರಮ ಸಾರ್ಥಕ ಆಗಲಿ. ಮೇಡಮ್ ಅವರು ಇರ್ತಾರೆ ಸ್ವಲ್ಪ ಹೊತ್ತು, ಅವರಿಗೆಲ್ಲ ನಿಮ್ಮ ಸಮಸ್ಯೆಯನ್ನು ಹೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇರುವಂಥದ್ದು. ನಿಮ್ಮ ಸಮಾಜದ ಪರವಾಗಿ ಅವರು ಏನಾದರೂ ಸರ್ಕಾರಕ್ಕೆ ಮಾತಾಡೋದಾದರೆ ಖಂಡಿತ ನಿಮ್ಮ ಪರವಾಗಿ ಪ್ರತಿನಿಧಿಯಾಗಿ ಮಾತಾಡ್ತಾರೆ ಎನ್ನುವಂಥ ವಿಚಾರವನ್ನು ಹೇಳಿ, ನನ್ನ ಕೈಲಿ ಏನು ಆಗ್ಬೋದು
ಸರ್ಕಾರದಾಗಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾಗೋದು ಅವೆಲ್ಲವನ್ನು ಕೂಡ ನಿಮ್ಮ ಜೊತೆಗೆ ಈ ಸಮಾಜದ ಜೊತೆಗಿದ್ದು ಕೆಲಸವನ್ನು ಮಾಡುವಂಥದ್ದು ಮಾಡ್ತೀವಿ ಅಂತ. ಗಣೇಶ್ ಅವರೇ ಯಾರು ಗೌಡ್ರು ಅಂದರೆ ನಾನು ಗೌಡ್ರು ಅಂತ ತಿಳ್ಕೊಂಬಿಟ್ಟೆ ನಾನು. ಅದೇ ಮತ್ತೆ ನಿಮ್ಗೆ ಯಾವ 2A ಸೇರುತ್ತೋ ಯಾರಿಗೆ ಸೇರುತ್ತೆ ನಮ್ಮ ದೊಡ್ಡ ಸಮಸ್ಯೆ ನಮ್ಗೆ. ನಾವೆಲ್ಲ ಗೌಡ್ರು ಅಂತ ತಿಳ್ಕೊಂಬಿಟ್ಟು ಹಾಗಾಗಿ ಬಿಡ ಬಂದೆ ನಾವೆಲ್ಲ ಗೌಡ್ರು ಅಂತ ಹೇಳಿ ಅಂತ. ಈ ರಮೇಶ್ ಕೂಡ ಅವರು ನಮ್ಮ ಗೌಡ್ರ ಸಮಾಜಕ್ಕೆ ಸೇರಿದಂಥದ್ದು ಅವನು ಕರ್ಕೊಂಡು ಬಂದು ಬರ್ರಿ ಇವರೆಲ್ಲ ಗೌಡ್ರುಗಳು ಇರಲಿ ಸಮಾಜ ಸೇರಿದ ನಮ್ಮದೇ ಅಂತ ಹೇಳಿ ವಿಶೇಷ ಪ್ರೀತಿಯಿಂದ ಹೇಳ್ತಾ ಈ 2A ಸೇರಿದ್ರೆ ಬರ್ಕೀಸ್ ಮಾರ ಮೇಡಮ್ ಅವ್ರ ಜೊತೆ ಸೇರ್ಬಿಡ್ತಾರೆ ಒಟ್ಟಿಗೆ ತಮಾಷೆಗೆ ಹೇಳಿದೆ ನಾನು. ನಿಮ್ಮ ಸಮಾಜದ ನಿಮ್ಮ ಬೇಡಿಕೆ ಏನಿದೆ ಸರ್ಕಾರಕ್ಕೆ ಕೊಡುವ ಏನೇನು ಬೇಡಿಕೆ ಬೇಕು ಕೂಡ ಕೊಡಿ ನೀವು. ನಾನು ಕೂಡ ಪ್ರಯತ್ನ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಆಗ್ಬೋದು, ಉಪಮುಖ್ಯಮಂತ್ರಿ DK ಅವರಾಗ್ಬೋದು, ಜಿಲ್ಲಾ ಸಚಿವರು ಬಂಗಾರಪ್ಪನವರು ಅವರೆಲ್ಲರಿಗೂ ಕೂಡ ನಮ್ಮ ವರ್ಗೀಶ್ ಭಾನು ಮೇಡಮ್ ಅವ್ರಿಗೆ ಏನು MLC ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೊಡುವಂಥದ್ದಾಗಿ ನಾವು ಕೂಡ ಎಲ್ಲ ನಿಮ್ಮ ಪರವಾಗಿ ಇದ್ದೀವಿ ಅನ್ನುವಂಥ ವಿಚಾರ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಶುಭಾಶಯಗಳು. ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಒಂದು ಸಮಾಜ ಒಟ್ಟಾಗಿ ಮಾಡುವ ಕೆಲಸವನ್ನು ಮಾಡಿದ್ದೀರಿ. ಇದು ಯಶಸ್ವಿಯಾಗಲಿ. ಗಣೇಶ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ವಿಶೇಷವಾಗಿ ಸಂಘಟನೆಯನ್ನು ಮಾಡಿ ಸಂಘಟಿತರಾದರೆ ಮಾತ್ರ ಸಮಾಜದ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿ ನನಗೆ ಇನ್ನೊಂದು ಬೆಂಗಳೂರಿಗೆ ಹೋಗಬೇಕಾಗಿದೆ. ಫ್ಲೈಟಿಗೆ ತಡ ಆಗುತ್ತೆ. ನಮ್ಮ ಸಂಬಂಧಿಕರ ಮದುವೆ ಇದೆ. ಆದರೂ ಕೂಡ ಇಲ್ಲಿ ಬಂದು ಒಂದಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಕೂಡ ಈ ಸಮಾಜದ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ಮಾತಾಡಿ ಹೇಳ್ತಾ ನಿಮ್ಮೆಲ್ಲ ಬೇಡಿಕೆಗಳನ್ನು ನಿಮ್ಮೆಲ್ಲ ವಿಚಾರಗಳನ್ನು ಮೇಡಮ್ ಅವರ ಸಮ್ಮುಖದಲ್ಲಿ ಮಾತಾಡಿ ಅಂತ ಮಾತಾಡ್ತಾ ಗಣೇಶ ಚಿಂತಾಜಿ ಮತ್ತು ಯಾರ್ಯಾರು ಈ ಸಂಘಟನೆಯಲ್ಲಿ ತೊಡಗಿದ್ದೀರಿ ಎಲ್ಲರೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು ಕೃತಜ್ಞತೆಗಳು ಶುಭಾಶಯಗಳನ್ನು ಹೇಳಿ ಈ ಸಮಾಜ ಅತ್ಯಂತ ಸಂಘಟನೆ ಕೆಲಸ ಮಾಡಿ ಮಾಡಿ ಎರಡು ಮನಸ್ಸಿನ ಮಾತು ಮುಗಿಸಿ ನಮಸ್ಕಾರ. ಅತ್ಯಂತ ವಿನಯಪೂರ್ವಕವಾದ ಧನ್ಯವಾದಗಳು ಸರ್. ನಾವು ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲಿ ಸೇರನ್ನ ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸ್ತೀವಿ. ದಯಮಾಡಿ ತಾವು ನಮಗೆ ಬೆಂಗಳೂರಲ್ಲಿ ಅದೊಂದು ನೋಂದಣಿಯನ್ನು ಮಾಡಿಸಿಕೊಡುವುದರ ಜೊತೆಗೆ ಈ ಸಮುದಾಯಕ್ಕೆ ಸೇವೆಗೆ ತಮ್ಮ ಕಾಣಿಗೂ ಸಹ ಸಲ್ಲಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸನ್ನಿಧಿಯಲ್ಲಿ ತಾವುಗಳು ಏನೀಗ ತಾವು ಹೇಳಿದಂಥ ಒಂದು ವಿಚಾರನೇ ನಮಗೆ ಅನ್ಯಾಯ ಆಗಿರೋದು. ಈ ಗೌಂಡರ್ ಅಂದ್ರೆ ಇವರೆಲ್ಲ ಗೌಡ್ರು ಅಂತೇಳಿ ನಮ್ಮ 3A ಸೇರಿಸ್ಬಿಟ್ಟಿದ್ದಾರೆ. ಮೊನ್ನೆ ತಿಂಗಳ ನಿಗಮ ಮಂಡಳಿ ಮಾಡಿದ್ದಾರೆ. ಅದರಲ್ಲಿ ಒನ್ನಿಯಾರನ್ನ ಸೇರಿಸಿದರೆ ನಮ್ಮ ಗೌಂಡರ್ನ ಬಿಟ್ಬಿಟ್ಟಿದ್ದಾರೆ. ಅವೆಲ್ಲ ಬೇಡಿಕೆಗಳನ್ನ ನಾನು ತಮ್ಮ ಹತ್ರ ಒಂದು 10 ಸರ್ತಿ ಕೇಳಿದ್ದೀನಿ. ಒಂದ್ಸಾರಿ ನಾವು ಒಂದು 100 ಜನ ಬರ್ತೀವಿ ಎಲ್ಲ ನಮ್ಮ ಸಮುದಾಯದವರು ಭೇಟಿ ಮಾಡಿಸಿ ಅಂತೇಳಿ. ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಭೇಟಿ ಮಾಡಿಸಿದಾಗ ಎಲ್ಲ ಬೇಡಿಕೆಯನ್ನು ಹೊತ್ತು ನಿಮ್ಮ ಜೊತೆಗೆ ನಾವು ಬಂದು ಸರ್ಕಾರ ಹಂತದಲ್ಲಿ ಒಂದು ಪ್ರಯತ್ನ ಪಡ್ತೀವಿ. ತಾವು ಬಂದು ಈ ವೇದಿಕೆಯಲ್ಲಿ ನಮ್ಮ ಸಮುದಾಯನ ಉದ್ದೇಶಿಸಿ ಹಿತನುಡಿಗಳನ್ನ ಹೇಳಿದ್ದಲ್ಲದೆ ನಮಗೆ ಆಶೀರ್ವಾದ ಮಾಡುವುದಾಗಿ ತಿಳಿಸಿರ್ತೀರಿ, ಸ್ಪಂದಿಸುವುದಾಗಿ ತಿಳಿಸಿರ್ತೀರಿ. ನಮಗೆ ಅತ್ಯಂತ ವಿನಯಪೂರ್ವಕವಾದ ಧನ್ಯವಾದಗಳನ್ನು ಈ ವನ್ಯಾರ ಗೌಂಡರ ಸಮುದಾಯದ ಪರವಾಗಿ ನಾನು ಸಲ್ಲಿಸ್ತೇನೆ. ಜೋರ್ ಚಪ್ಪಾಳೆ ಮೂಲಕ ಅವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಈಗ ನಮ್ಮ